Welcome to Get Solutions. This is your Lokesh. So in this session we are going to solve the problem based on the revaluation of assets and liabilities. Okay. So before going to solve the problem based on the revaluation of assets and liabilities, first we have to know what is revaluation of assets and liabilities and how we are going to treat while preparing the consolidated financial statement. Okay. See, the revaluation of assets and liabilities. So when the holding company acquire the shares in subsidiary company, the subsidiary company, the assets and liabilities of the subsidiary company will be going to revalued for the purpose of determining the share values, right? For example, assume B and S. Okay, so B is one company and S is another company. Assume B Limited acquire the shares in S Limited on 1/10/2018. Okay, so when B Limited acquire the shares more than 50% of shares in S Limited, then B Limited called as holding company and S Limited will be called as subsidiary company. Okay, so on the date of acquisition by the B Limited, the shares of S Limited, the value of assets and liabilities will be going to revalued. For example, S Limited have the fixed asset at rupees 1 lakh. On the date of acquisition of shares in S Limited by B Limited, this 1 lakh fixed asset revalued by 1,20,000. So 1 lakh euro fixed assets 1,20,000 agutte. See, this 1,20,000 will be treated by holding company, that is B Limited, overvalued anta helbiಟ್ಟು consider ಮಾಡುತ್ತೆ, because actually the furniture value of subsidiary company is 1 lakh, but while taken over by B Limited ಅಥವಾ ಸೇಲ್ ಮಾಡುವಾಗ ಎಷ್ಟಕ್ಕೆ ಸೇಲ್ ಮಾಡ್ತಿದೆ 1,20,000. ಅಲ್ಟಿಮೇಟ್ಲಿ ಇಟ್ ಈಸ್ ಲಾಸ್ ಟು ದ ಬಿ ಕಂಪನಿ, ದಟ್ ಈಸ್ ಹೋಲ್ಡಿಂಗ್ ಕಂಪನಿ. ಅಲ್ಟಿಮೇಟ್ಲಿ ಇಟ್ ಈಸ್ ಬೆನಿಫಿಟೆಡ್ ಟು ಸಬ್ಸಿಡರಿ ಕಂಪನಿ, ಬಿಕಾಸ್ 1 lakh ಇರೋದು 1,20,000 ಕೊಟ್ಟರೆ ಹೋಲ್ಡಿಂಗ್ ಕಂಪನಿ ಏನಂತ ಟ್ರೀಟ್ ಮಾಡುತ್ತೆ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್ ಆರ್ ಹೋಲ್ಡಿಂಗ್ ಕಂಪನಿ, ದಟ್ ಈಸ್ 1,20,000 ಓವರ್ ವ್ಯಾಲ್ಯೂಡ್ ಅಂತ ಟ್ರೀಟ್ ಮಾಡುತ್ತೆ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಅ ಓವರ್ ವ್ಯಾಲ್ಯೂಡ್, that is over value of asset. For example, similarly, ಈಗ 1 lakh ಫಿಕ್ಸಡ್ ಅಸೆಟ್ ಇದೆ ಸಬ್ಸಿಡರಿ ಕಂಪನಿಯಲ್ಲಿ. ಸೊ 90,000 ರುಪೀಸ್ಗೆ ಏನಾದರೂ ಅಸೆಟ್ಸ್ನ ಹೋಲ್ಡಿಂಗ್ ಕಂಪನಿಗೆ ಏನಾದರೂ ಕೊಟ್ಟರೆ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳಿದ್ರೆ 1 lakh ಕಡಿಮೆ ಆಗ್ತಿದೆ ಅಂತ ಹೇಳಿದ್ರು. ಸೊ 90,000, ಸೊ ದಿಸ್ 90,000 ವಿಲ್ ಬಿ ಟ್ರೀಟೆಡ್ ಬೈ ಹೋಲ್ಡಿಂಗ್ ಕಂಪನಿ, ದಟ್ ಈಸ್ ಅಂಡರ್ ವ್ಯಾಲ್ಯೂಡ್. ಸೊ ಇದನ್ನು ನಾವು ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ರಿಗಾರ್ಡಿಂಗ್ ದಿಸ್ ಓವರ್ ವ್ಯಾಲ್ಯೂಯೇಷನ್ ಆ್ಯಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಅಪ್ಲಿಕಬಲ್ ಟು ದಿ ಲಯಬಿಲಿಟೀಸ್. ಸೊ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಸಿ, LAAL, ಸೊ ಲಾಲ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಲಾಲ್ ಇನ್ ದ ಸೆನ್ಸ್ ಫಸ್ಟ್ LAAL, ಸೊ ಲೆಸ್, add and less. ಓಕೆ, ಸೊ ಏನು ಲೆಸ್ ಮಾಡಬೇಕು ಏನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ಸಿ ಫಸ್ಟ್ ಓವರ್ ವ್ಯಾಲ್ಯೂಯೇಷನ್, ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆದಮೇಲೆ ಅಂಡರ್ ವ್ಯಾಲ್ಯೂಯೇಷನ್. ಸೊ ಸಿಮಿಲರ್ಲಿ ಇಲ್ಲೂ ಅಷ್ಟೇ ಓವರ್ ವ್ಯಾಲ್ಯೂಯೇಷನ್ ಅಂತ ಬರ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಅಂಡರ್ ವ್ಯಾಲ್ಯೂಯೇಷನ್. ಓಕೆ, ಸೊ ಫಸ್ಟು ಎರಡಕ್ಕೂ ಅಸೆಟ್ಸ್ ಅಂತ ಬರ್ಕೊಳ್ಳಿ, ಅಸೆಟ್ಸ್, ನೆಕ್ಸ್ಟ್ ಲಯಬಿಲಿಟೀಸ್. ಓಕೆ, ಸೊ ಇನ್ ಕೇಸ್ ಪ್ರಾಬ್ಲಮಲ್ಲಿ ಅಸೆಟ್ಸ್ ಏನಾದರೂ ಓವರ್ ವ್ಯಾಲ್ಯೂಯೇಷನ್ ಆಗಿದ್ದರೆ ನೀವು ಲೆಸ್ ಮಾಡಬೇಕು, ಆ್ಯಂಡ್ ಅಸೆಟ್ಸ್ ಏನಾದರೂ ಅಂಡರ್ ವ್ಯಾಲ್ಯೂಯೇಷನ್ ಆಗಿದ್ದರೆ ಆ್ಯಡ್ ಮಾಡಬೇಕು. ಸೊ ಓವರ್ ವ್ಯಾಲ್ಯೂಯೇಷನ್ ಆಫ್ ಲಯಬಿಲಿಟಿ, ದಟ್ ಮೀನ್ಸ್ ಲಯಬಿಲಿಟೀಸ್ ಏನಾದರೂ ಓವರ್ ವ್ಯಾಲ್ಯೂಯೇಷನ್ ಆಗಿದ್ದರೆ ಆ್ಯಡ್ ಮಾಡಬೇಕು, ಆ್ಯಂಡ್ ಲಯಬಿಲಿಟೀಸ್ ಅಂಡರ್ ವ್ಯಾಲ್ಯೂಯೇಷನ್ ಆಗಿದ್ದರೆ ಲೆಸ್ ಮಾಡಬೇಕು. ಸೊ ಇನ್ ಸಿಂಪಲ್ ವರ್ಡ್ಸ್, ಇಫ್ ಕ್ಯಾಪಿಟಲ್ ಏನಾದರೂ ಇನ್ಕ್ರೀಸ್ ಏನಾದರೂ ಆದರೆ ಆ್ಯಡ್ ಮಾಡ್ತೀವಿ,
ಇಫ್ ಕ್ಯಾಪಿಟಲ್ ಏನಾದರೂ ಡಿಕ್ರೀಸ್ ಏನಾದರೂ ಆದರೆ ಡಿಡಕ್ಟ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಸಿಮಿಲರ್ಲಿ ಇನ್ ಅದರ್ ವರ್ಡ್ಸ್, ಸಿ ಇಫ್ ಅಸೆಟ್ ಇನ್ಕ್ರೀಸಸ್, ಇಫ್ ಅಸೆಟ್ ಏನಾದರೂ ಬಿಸ್ನೆಸ್ಗೆ ಏನಾದರೂ ಇನ್ಕ್ರೀಸ್ ಏನಾದರೂ ಆದರೆ ದಿಸ್ ವಿಲ್ ಬಿ ಕಾಲ್ಡ್ ಆ್ಯಸ್ ಕ್ಯಾಪಿಟಲ್ ಪ್ರಾಫಿಟ್. ಇಫ್ ಅಸೆಟ್ ಡಿಕ್ರೀಸಸ್ this will be called as capital loss. So similarly it is just opposite to the liability. See, the liabilities is just opposite to the assets. So ಇಲ್ಲಿ assets increase ಆದರೆ capital profit ಅಂತ ಕರಿತೀವಿ. So similarly liabilities ಏನಾದರೂ increase ಆದರೆ capital loss ಅಂತ ಕರಿತೀವಿ. So ಇಲ್ಲಿ asset ಏನಾದರೂ decrease ಆದರೆ capital loss ಅಂತ ಕರಿತೀವಿ. So assets decrease ಆದರೆ capital loss ಅಂತ ಕರಿತೀವಿ. liabilities ಏನಾದರೂ decrease ಆದರೆ capital ಪ್ರಾಫಿಟ್ ಅಂತ ಕರಿತೀವಿ. ಸೊ ರಿಗಾರ್ಡಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಸೊ ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಜಸ್ಟ್ ಈಸಿಯಾಗಿ ಪ್ರಾಬ್ಲಮ್ನ ವಿತೌಟ್ ಎನಿ ಕನ್ಫ್ಯೂಷನ್ ಸಾಲ್ವ್ ಮಾಡಬಹುದು. ಓಕೆ, ಸೊ ಪ್ರಾಬ್ಲಮಲ್ಲಿ ಕೊಟ್ಟರೆ ನಿಮಗೆ ಓವರ್ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಅಂತ ಕೊಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅಸೆಟ್ಸ್ ಇನ್ಕ್ರೀಸ್ ಆಗುತ್ತೆ ಇಲ್ಲ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಬೇಸ್ಡ್ ಆನ್ ದಿ ಬುಕ್ ವ್ಯಾಲ್ಯೂ. ಸೊ ಇವೆರಡನ್ನೂ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬಹುದು. ಓಕೆ, so while acquiring the shares by holding company in S Limited, the assets of subsidiary company will be going to increase or decrease. So this type of increase or decrease will be treated as capital profit or capital loss, which means if asset increases then it will be called as capital profit. If asset decreases then it will be called as capital loss. So in respect of liabilities, if liabilities increases it will be called as capital loss, and if liabilities decreases it will be called as capital profit. So regarding overvaluation or undervaluation, there is a trick. If assets overvalued we have to deduct, if assets undervalued we have to add. So overvaluation ಯಾವಾಗ ಆಗುತ್ತೆ, ಅಂಡರ್ ವ್ಯಾಲ್ಯೂಯೇಷನ್ ಯಾವಾಗ ಆಗುತ್ತೆ. ಸೊ ಓವರ್ ವ್ಯಾಲ್ಯೂ ಆದಮೇಲೆ ಯಾವ ಕಂಪನಿಗೆ ಬೆನಿಫಿಟ್ ಆಗುತ್ತೆ, ಓವರ್ ವ್ಯಾಲ್ಯೂ ಆದಮೇಲೆ ಯಾವ ಕಂಪನಿಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಅದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓವರ್ ವ್ಯಾಲ್ಯೂ ಅಂದರೆ ಯಾವ ಥರ ಇರುತ್ತೆ, ಅಂಡರ್ ವ್ಯಾಲ್ಯೂ ಅಂದರೆ ಯಾವ ಥರ ಇರುತ್ತೆ. ಸೊ 1 lakh ಇಸ್ ದ ಫಿಕ್ಸಡ್ ಅಸೆಟ್ ವ್ಯಾಲ್ಯೂ ಇನ್ ಸಬ್ಸಿಡರಿ ಕಂಪನಿ. ಸೊ 1 lakh ಇರೋದು 1,20,000 ಏನಕ್ಕೆ ಕೊಟ್ಟರೆ ಈ 1,20,000ನ ಬಿ ಲಿಮಿಟೆಡ್ ಏನಂತ ಟ್ರೀಟ್ ಮಾಡುತ್ತೆ, ಓವರ್ ವ್ಯಾಲ್ಯೂ ಆಫ್ ಅಸೆಟ್. ಅಲ್ಟಿಮೇಟ್ಲಿ ದಿಸ್ ವಿಲ್ ಬಿ ಲಾಸ್ ಟು ದಿ ಹೋಲ್ಡಿಂಗ್ ಕಂಪನಿ, ದಿಸ್ ವಿಲ್ ಬಿ ಬೆನಿಫಿಟೆಡ್ ಟು ಸಬ್ಸಿಡರಿ ಕಂಪನಿ. ಸೊ 1 lakh ಇರೋದು 90,000 ಏನಾದರೂ ಕೊಟ್ಟರೆ ಇಟ್ ಈಸ್ ಕಾಲ್ಡ್ ಆಸ್ ಅಂಡರ್ ವ್ಯಾಲ್ಯೂಯೇಷನ್. ಸೊ ಹೋಲ್ಡಿಂಗ್ ಕಂಪನಿ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡುತ್ತೆ. ಸೊ ಅಲ್ಟಿಮೇಟ್ಲಿ ದಿಸ್ ವಿಲ್ ಬಿ ಬೆನಿಫಿಟೆಡ್ ಟು holding company and this will be loss to the subsidiary company. So therefore this capital profit and capital loss or capital profit regarding liability, entirely we have to treat the capital profit and capital loss regarding pre-acquisition, which means capital profit ಅಥವಾ capital loss ಅಂತಾನೆ ನಾವು ಟ್ರೀಟ್ ಮಾಡ್ತೀವಿ. ಸೊ ರೆವಿನ್ಯೂ ಪ್ರಾಫಿಟ್ ರೆವಿನ್ಯೂ ಲಾಸ್ ಅಲ್ಲಿ ಬರೋದಿಲ್ಲ. ಬಿಕಾಸ್ ಹೋಲ್ಡಿಂಗ್ ಕಂಪ್ನಿ ಯಾವಾಗ ಶೇರ್ಸ್ನ ಅಕ್ವೈರ್ ಮಾಡುತ್ತೋ ಸೊ ಈ ಡೇಟ್ಗೆ ಅಕ್ವೈರ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಈ ಡೇಟ್ಗೆ ರಿವ್ಯಾಲ್ಯೂ ಆಗೋದು ಅಸೆಟ್ಸು ಮತ್ತು ಲಯಬಿಲಿಟೀಸ್. ಸೊ ವೆನ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ರಿವ್ಯಾಲ್ಯೂಡ್ ಅಟ್ ದಿಸ್ ಡೇಟ್, then completely this revaluation values of assets and liabilities will be related to the pre-acquisition profit or loss. Therefore this will be treated as capital profit or capital loss, not a revenue profit or revenue loss ge barode illa. Okay, so based on this we have to solve the problem. So problem alli ನಾವು ಟ್ರೀಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಲಾಸ್. ಸೊ ಅಸೆಟ್ಸ್ನ ಇನ್ಕ್ರೀಸ್ ಆದಾಗ ಯಾವ ಥರ ಟ್ರೀಟ್ ಮಾಡಬೇಕು, ಲಯಬಿಲಿಟೀಸ್ ಇನ್ಕ್ರೀಸ್ ಆದಾಗ ಯಾವ ಥರ ಟ್ರೀಟ್ ಮಾಡಬೇಕು, ಅದೇ ರೀತಿ ಅಸೆಟ್ಸ್ ಡಿಕ್ರೀಸ್ ಆದಾಗ ಯಾವ ಥರ ಟ್ರೀಟ್ ಮಾಡಬೇಕು, ಲಯಬಿಲಿಟೀಸ್ ಡಿಕ್ರೀಸ್ ಆದಾಗ ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ಓಕೆ, ಸೊ ಲೆಟ್ಸ್ ಟೇಕ್ ಡೌನ್ ದಿ ಪ್ರಾಬ್ಲಮ್. Take down the illustration. It is based on the revaluation of assets and liabilities. Just pause the video and take down the liabilities. Take down the assets. Take down the condition, that is adjustment.
See illustration 9 based on the revaluation of assets and liabilities. Okay, so the following are the balance sheet of Soumya Limited and Sneha Limited as on 31st 3 2015 is given. So in this problem they have given the two companies. One is Soumya Limited and another one is Sneha Limited. Okay, so Soumya Limited and Sneha Limited. So balance sheet will be given on 31st 3 2015. So 31st 3 2015 ಗೆ ಎಂಡಿಂಗ್ ಡೇಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸೊ ಫೈನಾನ್ಷಿಯಲಿ ಯಾವಾಗ ಸ್ಟಾರ್ಟ್ ಆಗಿರಬೇಕು 1/4/2014 ಗೆ ಸ್ಟಾರ್ಟ್ ಆಗಿರಬೇಕು. ಸೊ ದಟ್ ಈಸ್ ಫ್ರಮ್ 1/4/2014 to 31st 3 2015 ಟೋಟಲ್ 12 months. Okay, so the share capital issued at rupees 100 each. So capital reserve ಕೊಟ್ಟಿದ್ದಾನೆ, general reserve, profit and loss account, loan from bank and bills payable. So regarding bills payable, see within bracket they have given including 1500 to Soumya Limited. So Soumya Limited ಗೆ 1500 ಡ್ಯೂ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. So this 1500 will be treated as ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಡೋದಕ್ಕಿಂತ ಇಲ್ಲಿ ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟಲ್ಲಿ ಡೈರೆಕ್ಟಾಗಿ. ಸೊ ವಿ ಹ್ಯಾವ್ ಟು ಟ್ರೀಟ್ ದಟ್ 1500 ಇಸ್ ದ ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್ ಇಸ್ ಗಿವನ್. ಸೊ ನೆಕ್ಸ್ಟ್ ಅಸೆಟ್ಸ್ ಇಸ್ ಗಿವನ್. Buildings, plant, 800 shares in Sneha Limited and inventory, sundry debtors and bills receivable. So including 1500 from Sneha Limited. So bills receivable and bills payable total ಎರಡು ಕಂಪನಿ ಟೋಟಲ್ ಮಾಡಿಕೊಂಡು 1500 ಎರಡರಲ್ಲೂ ಅಸೆಟ್ಸಲ್ಲಿ ಮತ್ತು ಲಯಬಿಲಿಟೀಸಲ್ಲಿ ಡಿಡಕ್ಟ್ ಮಾಡ್ಕೋಬೇಕು. ಸೊ ಒಂದು ಕಂಪನಿಯಲ್ಲಿ ಬಿಲ್ಸ್ ರಿಸೀವಬಲ್ಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಕಂಪನಿಯಲ್ಲಿ ಬಿಲ್ಸ್ ಪೇಯಬಲ್ಗೆ ಅಫೆಕ್ಟ್ ಆಗುತ್ತೆ. ಓಕೆ, ಸಿ ದಿ ಅಡ್ಜಸ್ಟ್ಮೆಂಟ್. Soumya Limited acquired 800 shares of Sneha Limited. So Soumya Limited acquired the 800 shares, that is 800 shares in Sneha Limited. So on 1/7/2014 ಗೆ ಅಕ್ವೈರ್ ಮಾಡ್ಕೊಂಡಿದೆ. ದೆನ್ ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಎ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ಸಿ 4, 5, 6. So 3 months is the pre acquisition period and from 7, see 7, 8, 9, 10, 11, 12, 6 plus 3 total 9. So 9 months is the post acquisition period and 3 months is the pre acquisition period. Okay, so prepare consolidated balance sheet as at 31st 3 2015. so ಈ ಡೇಟ್ಗೆ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಂತೆ. ಸೊ ಆ್ಯಕ್ಚುಲಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಬೈ ದಿ ಹೋಲ್ಡಿಂಗ್ ಕಂಪನಿ, ದಟ್ ಯು ವಿಲ್ ನೋ. ಓಕೆ, ಸೊ ನೆಕ್ಸ್ಟ್ ಕ್ರೆಡಿಟಾರ್ಸ್ ಆಫ್ ಸ್ನೇಹ ಲಿಮಿಟೆಡ್ ಇನ್ಕ್ಲೂಡ್ಸ್ 3000 ಡ್ಯೂ ಟು ಸೌಮ್ಯ ಲಿಮಿಟೆಡ್. ಸೊ ಒಂದು ಕಂಪನಿಯಲ್ಲಿ ಕ್ರೆಡಿಟಾರ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಕಂಪನಿಯಲ್ಲಿ ಡೆಡಾರ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಟ್ರೀಟೆಡ್ ಆಸ್ ಇಂಟರ್ ಕಂಪನಿ ಟ್ರಾನ್ಸಾಕ್ಷನ್, ದಟ್ ಈಸ್ 3000ನ ಡಿಡಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ on 31st 12 2015 building of Sneha Limited are found undervalued. Okay, so regarding undervaluation and overvaluation is given. So regarding Sneha Limited, so Sneha Limited, so ಯಾವಾಗ ರಿವ್ಯಾಲ್ಯೂ ಆಗಿದೆ ಅಂತ ಹೇಳಿದ್ರೆ ದಟ್ ಈಸ್ ಆನ್ 31st 12 2015. ಓಕೆ, ಸೊ ಬಿಲ್ಡಿಂಗ್ of this Sneha Limited are undervalued. Okay, so it is very important. Undervalued. ಎಷ್ಟು ಅಂಡರ್ವ್ಯಾಲ್ಯೂ ಆಗಿದೆ ಅಂತ ಹೇಳಿದ್ರೆ ದಟ್ ಈಸ್ rupees 10,000. Okay, and the plant of same is to be found overvalued. So next ಬಂದ್ಬಿಟ್ಟು plant over ಏನಾಗಿದೆ ಅಂತ ಹೇಳಿದ್ರೆ that is overvalued. So plant overvalued. ಎಷ್ಟು ಓವರ್ ವ್ಯಾಲ್ಯೂ ಆಗಿದೆ? ದಟ್ ಈಸ್ rupees 5,000 ಓವರ್ ವ್ಯಾಲ್ಯೂ ಆಗಿದೆ. ಓಕೆ, ಸೊ ಐ ವಿಲ್ ಟೆಲ್ ಯು ಹೌ ಟು ಟ್ರೀಟ್ ದಿಸ್ ಅಂಡರ್ ವ್ಯಾಲ್ಯೂಡ್ ವ್ಯಾಲ್ಯೂ ಅಂಡ್ ಓವರ್ ವ್ಯಾಲ್ಯೂಡ್ ವ್ಯಾಲ್ಯೂ ಆಫ್ ಡಿಫ್ರೆಂಟ್ ಅಸೆಟ್ಸ್, ದಟ್ ಈಸ್ ಬಿಲ್ಡಿಂಗ್ ಅಂಡ್ ಪ್ಲಾಂಟ್ಸ್. ಓಕೆ, ಸೊ ನೆಕ್ಸ್ಟ್ ದ ನ್ಯೂ ವ್ಯಾಲ್ಯೂಸ್ ಆರ್ ಟು ಬಿ ಇನ್ಕಾರ್ಪೊರೇಟೆಡ್. ಸೊ ಈ ನ್ಯೂ ವ್ಯಾಲ್ಯೂಸ್ನ ಇನ್ಕಾರ್ಪೊರೇಟ್ ಮಾಡಬೇಕಂತಾರೆ. ಯಾವಾಗ ಇನ್ಕಾರ್ಪೊರೇಟ್, ಸೊ ಯಾವಾಗ ರಿಜಿಸ್ಟರ್ ಮಾಡಬೇಕು? ವೈಲ್ ಪ್ರಿಪೇರಿಂಗ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೈ ಸೌಮ್ಯ ಲಿಮಿಟೆಡ್ ಆನ್ 31st 3 2015 ವಿ ಹ್ಯಾವ್ ಟು ಇನ್ಕಾರ್ಪೊರೇಟ್ ದಿ ನ್ಯೂ ವ್ಯಾಲ್ಯೂಸ್ ಆಫ್ಟರ್ revalued of the building and plant in the consolidated financial statement. I will tell you how to
incorporate the new values while preparing the consolidated financial statement. Okay, so next see the other condition, that is last condition. The balance of profit and loss account of Sneha Limited is rupees 18,000 represents the profit earned by the company during the year ended, that is 31st/3/2015. So profit and loss account balance ಏನಿದೆಯೋ ಸ್ನೇಹ ಲಿಮಿಟೆಡ್ ಅಲ್ಲಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಜಸ್ಟ್ ಯು ಹ್ಯಾವ್ ಟು ಪುಟ್ ಎ ಸ್ಟಾರ್ ಮಾರ್ಕ್ ಆನ್ ದಟ್ ಈಸ್ ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಬಿಕಾಸ್ ರಿಗಾರ್ಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದೇ ಹ್ಯಾವ್ ಗಿವನ್ ದಿ ಅಡ್ಜಸ್ಟ್ಮೆಂಟ್. ಸೊ rupees 18,000 represents the profit earned by the company during the year. ಸೊ 18,000 ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ಸ್ನೇಹ ಲಿಮಿಟೆಡ್ ಅಲ್ಲಿ, ಸೊ ಆ 18,000 ಬಂದ್ಬಿಟ್ಟು ಎಂಟೈರ್ ಇಯರ್ಗೆ ಅಪ್ಲಿಕಬಲ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದಟ್ ಈಸ್ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಕ್ಯಾಪಿಟಲ್ ಪ್ರಾಫಿಟ್ ಅಂಡ್ ರೆವಿನ್ಯೂ ಪ್ರಾಫಿಟ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಟ್ 18,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಟು ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್, ದಟ್ ಯು ಆಲ್ಸೋ ನೋ. ಓಕೆ, ಸೊ ಲೆಟ್ ಸಾಲ್ವ್ ದಿ ಪ್ರಾಬ್ಲಮ್. ಸೊ ಫಸ್ಟ್ ಸ್ಟೆಪ್, under preparation of the consolidated financial statement, we have to calculate the ratio of holding. So calculate yourself, it is the easy step. So 4:1 is your ratio. Okay, so next step I will show how to compute the capital profit and revenue profit when assets will be revalued and liabilities will be revalued. So take down the step number 2, that is computation of capital profit and revenue profit. See the second step, that is computation of capital profit and revenue profit. So to compute the capital profit and revenue profit, first we have to identify the undistributed profits, right? So ಯಾವ undistributed profits ಕೊಡಿದ್ದಾನೆ ನೋಡಿ. So capital reserve, so capital reserve is also undistributed profit. So ಎಷ್ಟು ಕೊಟ್ಟಿದ್ದಾನೆ, that is 60,000 in Sneha Limited, that is subsidiary company. Next general reserve, so general reserve ಕೊಟ್ಟಿದ್ದಾನಾ, so nil. So just we have to write out. So illantalate idanna ignore ಮಾಡಿ. So it is your wish. Next profit and loss account. So regarding profit and loss account, there is an adjustment given in the problem. So total 18,000 is the balance in subsidiary company. Okay, so see regarding capital reserve, ಸೊ ಈ 60,000 ಬಂದ್ಬಿಟ್ಟು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡಬೇಕಾ, ರೆವಿನ್ಯೂ ಪ್ರಾಫಿಟ್ ಅಂತ ಟ್ರೀಟ್ ಮಾಡಬೇಕಾ? ಸೊ 60,000 ಬಂದ್ಬಿಟ್ಟು ಯಾವ ಡೇಟ್ಗಿದೆ, ದಟ್ ಈಸ್ ಗಿವನ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ಗೆ ಕೊಟ್ಟಿದ್ದಾನೆ, 31st/3/2015ಗೆ ಕೊಟ್ಟಿದ್ದಾನೆ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ಡೇಟ್. ಸೊ ರಿಸರ್ವ್ಸ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ಅಥವಾ ಪ್ರೀವಿಯಸ್ ಇಯರಿಂದ ಮೈಂಟೈನ್ ಮಾಡಿಕೊಂಡು ಬಂದಿರ್ತಾರೆ, ಬಟ್ ಎಂಟರ್ ಮಾಡಿರೋದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿರೋದು ಈ ಡೇಟ್ಗೆ ಕೊಟ್ಟಿದ್ದಾನೆ. So therefore this 60,000 will be considered as capital profit because reserves ಬಂದ್ಬಿಟ್ಟು at present ಮೇಂಟೈನ್ ಮಾಡೋದಿಲ್ಲ. ಓಕೆ, ಸೊ ಈ ಡೇಟ್ಗೆ ಮೇಂಟೈನ್ ಮಾಡೋದಿಲ್ಲ. ಸೊ ರಿಸರ್ವ್ಸ್ ಅಂತ ಹೇಳಿದ್ರೆ ರಿಸರ್ವ್ ಇಟ್ಕೊಂಡು ಬಂದಿರ್ತಾರೆ ಪ್ರೀವಿಯಸ್ ಇಯರಿಂದ ಅಥವಾ ಪಾಸ್ಟ್ 5 years ಈ ಥರ ಇಯರ್ಸ್ ಬೇಸಿಸ್ ಮೇಲೆ, ಪ್ರೀವಿಯಸ್ ಇಯರ್ಸ್ ಬೇಸಿಸ್ ಮೇಲೆ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅಕ್ವಿಸಿಷನ್ ಡೇಟ್ವರೆಗೂ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ ಕೇಸ್ ರಿಸರ್ವ್ಸ್ ಏನಾದರೂ ಅಕ್ವಿಸಿಷನ್ ಆದಮೇಲೆ ಏನಾದರೂ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ವಿಲ್ ಸ್ಪೆಸಿಫೈ ಇನ್ ದಿ problem as a special adjustment. So therefore now this capital reserve, this 60,000 entirely we treated as capital profit. There is no revenue profit. So regarding general reserve there is no special adjustment and amount will be given in the problem. Okay, so next this profit and loss account. So e profit and loss account, see there is a adjustment regarding this profit and loss account. That is last condition. The balance of profit and loss account of third condition. Okay, the balance of profit and loss account of Sneha Limited is rupees 18,000 represents the profit earned by the company during the year 31st/3/2015. ಈ 18,000 ಏನಿದೆ, ಈ 18,000 ಬಂದ್ಬಿಟ್ಟು ಎಂಟೈರ್ ಇಯರ್ ಅಲ್ಲಿಂದ ಅರ್ನ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್ 18,000 ಟು ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ದಟ್ ಈಸ್ 18,000 into 3/12 related to pre-acquisition profit or loss and 18,000 into 9/12 this will be related to post-acquisition profit or loss. So you will get 4,500 and 13,500. So therefore this 4,500 will be treated as capital profit for the 3 months and 13,500 will be treated as revenue profit for this 9 months. Then
you will get the total capital profit and revenue profit 64,500 and 13,500. So just take down the solution. So iduna rub ಮಾಡ್ತೀನಿ, because in this capital profit and revenue calculation, that is revenue profit calculation, we have to consider this undervalued assets and overvalued asset. I will tell you how to treat this undervalued and overvalued assets. So just pause the video and take down the calculation. I will rub this. Okay. Now see, regarding undervaluation of assets and overvaluation of asset, on particular date the Sneha Limited building and plant will be overvalued and undervalued. So undervalued ಎಷ್ಟಾಗಿದೆ building 10,000 and plant ಎಷ್ಟಾಗಿದೆ overvalue, that is 5,000. So it is nothing but about increase in the capital and decrease in the capital. Okay, let's see, building is a asset, right? So you know already, so trick ಆಗಲೇ ನಾನು ಬರೆದು ಕೊಟ್ಟಿದ್ದೀನಿ ನಿಮಗೆ. Okay, so when the assets overvalued, then we have to deduct, because it is loss to the holding company. Okay, so when asset undervalued, then we have to add, because when undervalued asset of subsidiary company, then it will be going to increase the capital of the holding company. So therefore we are going to add it. Next, similarly, when liability is overvalued, then it will be going to add. When liability is undervalued, then we are going to less. Okay, so ಇಲ್ಲಿ ಅಬ್ಸರ್ವ್ ಮಾಡಿ, building is a fixed asset. So when asset undervalued, so asset undervalued, we have to add, right? So plant is also asset, right? So when asset overvalued, then we are going to deduct. Okay, so which means undervalued ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿ, ಫಾರ್ ಎಕ್ಸಾಂಪಲ್ 1 lakh ಇರೋ ಅಸೆಟ್ನ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳಿದ್ರೆ 90,000 ಅಥವಾ ಅದಕ್ಕಿಂತ ಕಡಿಮೆ ಅಂತ ಕೊಡ್ತಿದೆ ಅಂತ ಹೇಳ್ತಿದೆ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಅಂಡರ್ ವ್ಯಾಲ್ಯೂಡ್. ಸೊ ಈಗ 1 lakh ಇರೋದು 90,000 ಏನಾದರೂ ಕೊಟ್ಟರೆ, which company is benefited? That is ultimately holding company will be going to benefit. So 1 lakh ಇರೋದು 90,000 ಏನಾದರೂ ಕೊಟ್ಟರೆ, this will ultimately increase the capital of the holding company. So therefore we are going to add it, which means when capital increases, then we are going to add. So ಇದಕ್ಕೂ ರಿಲೇಷನ್ ನೋಡ್ಕೊಳ್ಳಿ. ಸೊ ಸಿಮಿಲರ್ಲಿ ಇಲ್ಲಿ ನೋಡಿ, ಪ್ಲಾಂಟ್ ಬಂದ್ಬಿಟ್ಟು ಓವರ್ ವ್ಯಾಲ್ಯೂಡ್ ಅಂತ ಇದೆ. Okay, so over, for example, assume this will be called as 4,000. So 4,000 ಇದೆ ಅಂತ ಅನ್ಕೊಳ್ಳಿ ಪ್ಲಾಂಟ್. ಸೊ ಓವರ್ ವ್ಯಾಲ್ಯೂಡ್ ಅಂತ ಹೇಳಿದ್ರೆ, ಸೊ 5,000ಗೆ ಸೇಲ್ ಮಾಡ್ತಿದೆ ಅಂತ. ಸೊ ಓವರ್ ವ್ಯಾಲ್ಯೂಡ್, ಇದಕ್ಕಿಂತ ಜಾಸ್ತಿ. ಸೊ ಓವರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ವಿಚ್ ಕಂಪನಿ ಇಸ್ ಬೆನಿಫಿಟೆಡ್? ದಟ್ ಈಸ್ ಅಲ್ಟಿಮೇಟ್ಲಿ ಸಬ್ಸಿಡರಿ ಕಂಪನಿ, ಬಿಕಾಸ್ 4,000 ಇರೋದು 5,000 ಏನಾದರೂ ಕೊಟ್ಟರೆ ಸಬ್ಸಿಡರಿ ಕಂಪನಿ 1,000 rupees ಬೆನಿಫಿಟ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಹೋಲ್ಡಿಂಗ್ ಕಂಪನಿಗೆ 1,000 rupees ಲಾಸ್ ಅಂತ ಹೇಳಿದ್ರೆ, 4,000 ಇರೋದು 5,000 ಕೊಟ್ಟರೆ 1,000 rupees ಲಾಸ್ ಆಗ್ತಿದೆ, ವಿಚ್ ಮೀನ್ಸ್ ಓವರ್ ವ್ಯಾಲ್ಯೂಡ್. ಸೊ ಓವರ್ ವ್ಯಾಲ್ಯೂ ಏನಾದರೂ ಆದರೆ ಅಲ್ಟಿಮೇಟ್ಲಿ ದ ಕ್ಯಾಪಿಟಲ್ ವಿಲ್ ಬಿ ಗೋಯಿಂಗ್ ಟು ಡಿಕ್ರೀಸ್. ಸೊ ಹೋಲ್ಡಿಂಗ್ ಕಂಪನಿ ಕ್ಯಾಪಿಟಲ್ ಡಿಕ್ರೀಸ್ ಆಗ್ತಿದೆ. ಸೊ ದೇರ್ ಫೋರ್ ಇಫ್ ಕ್ಯಾಪಿಟಲ್ ಡಿಕ್ರೀಸಸ್, ದೆನ್ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್. ಸಿಮಿಲರ್ಲಿ ಓವರ್ ವ್ಯಾಲ್ಯೂಯೇಷನ್ ಏನಾದರೂ ಆದರೆ ಡಿಡಕ್ಟ್ ಮಾಡ್ತೀವಿ, ಅಂಡರ್ ವ್ಯಾಲ್ಯೂಯೇಷನ್ ಆದರೆ ಆ್ಯಡ್ ಮಾಡ್ತೀವಿ. ಸೊ ಜಸ್ಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಈ ಟ್ರಿಕ್ನ ನೀವು ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಕನ್ಫ್ಯೂಷನ್ಸ್ ಏನಾದರೂ ಆದರೆ ಕ್ಯಾಪಿಟಲ್ ಇನ್ಕ್ರೀಸ್ ಆ್ಯಂಡ್ ಕ್ಯಾಪಿಟಲ್ ಡಿಕ್ರೀಸ್, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಇಫ್ ಇನ್ ದಿ ಪ್ರಾಬ್ಲಮ್ ಅವ್ರು ಏನಾದರೂ ಅಂಡರ್ ವ್ಯಾಲ್ಯೂಯೇಷನ್ ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ಸ್ ಅಂತ ವರ್ಡ್ಸ್ ಏನಾದರೂ ಯೂಸ್ ಮಾಡಿದ್ರೆ, ನೀವು ಇವೆರಡನ್ನೂ ಬರೆದಿಟ್ಕೊಳ್ಳಿ ಸೈಡಲ್ಲಿ. ಓಕೆ, ಸೊ ಪ್ರಾಬ್ಲಮಲ್ಲಿ ಓವರ್ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಏನು ಕೊಟ್ಟಿಲ್ಲ. ಸೊ ಅಸೆಟ್ ಇನ್ಕ್ರೀಸಿಂಗ್, ಅಸೆಟ್ ಡಿಕ್ರೀಸಿಂಗ್ ಅಂತ ಹೇಳಿದ್ರೆ, ಸೊ ಅಸೆಟ್ ಇನ್ಕ್ರೀಸಸ್ ಆ್ಯಂಡ್ ಅಸೆಟ್ ಡಿಕ್ರೀಸಸ್ ಆ್ಯಂಡ್ ಲಯಬಿಲಿಟಿ ಇನ್ಕ್ರೀಸಸ್ ಆ್ಯಂಡ್ ಲಯಬಿಲಿಟಿ ಡಿಕ್ರೀಸಸ್, ಆ ಟ್ರಿಕ್ನ ಬರೆದಿಟ್ಕೊಳ್ಳಿ. ದೆನ್ ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೊ ಈಗ ಈ ಪ್ರಾಬ್ಲಮಲ್ಲಿ ನಾವು ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಯಾವುದನ್ನು ಆ್ಯಡ್ ಮಾಡಬೇಕು, ಯಾವುದನ್ನು ಡಿಡಕ್ಟ್ ಮಾಡ್ಕೋಬೇಕು. ಸೊ ದಿಸ್ ಅಲ್ಟಿಮೇಟ್ಲಿ ಕಂಪ್ಲೀಟ್ಲಿ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ಆ್ಯಸ್ ಎ
ಕ್ಯಾಪಿಟಲ್ ಪ್ರಾಫಿಟ್ ಆರ್ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ಬಿಟ್ಟು ನಾವು ಅದರಲ್ಲೇ ಟ್ರೀಟ್ ಮಾಡ್ತೀವಿ. ರೆವಿನ್ಯೂ ಪ್ರಾಫಿಟ್ ರೆವಿನ್ಯೂ ಲಾಸ್ಗೆ ಬರೋದಿಲ್ಲ. ಬಿಕಾಸ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಓವರ್ ವ್ಯಾಲ್ಯೂ ಆದರೂ ಆಗಲಿ ಅಂಡರ್ ವ್ಯಾಲ್ಯೂ ಆದರೂ ಆಗಲಿ ಅದು ಅಕ್ವಿಜಿಷನ್ ಅಥವಾ ಅಕ್ವಿಜಿಷನ್ ಮಾಡೋವಾಗ ಆಗುತ್ತೆ, ಅಕ್ವಿಜಿಷನ್ ಆದಮೇಲೆ ಅಲ್ಲ. ಸೊ ದೇರ್ ಫೋರ್ ಏನೇ ಟ್ರಾನ್ಸಾಕ್ಷನ್ ದಟ್ ಈಸ್ ಓವರ್ ವ್ಯಾಲ್ಯೂ ಆರ್ ರಿವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಏನಾದರೂ ಆದರೆ ಅದನ್ನು ಕ್ಯಾಪಿಟಲ್ ಪ್ರಾಫಿಟ್ ಆರ್ ಕ್ಯಾಪಿಟಲ್ ಲಾಸಲ್ಲಿ ತಗೊಳ್ತೀವಿ. ಸೊ ಈಗ ಈ ಅಮೌಂಟ್ನ ನಾವು ಆ್ಯಡ್ ಮಾಡಬೇಕು. ದಟ್ ಈಸ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್. ಓಕೆ, so under valuation of building, so we have to add. Okay, so is to 10,000. Okay, so 10,000 na enadru add madidre then you will get 74,500 and 13,500. so similarly idanna consider madidagide. Next we have to consider the plant. so plant en madabeku, we have to deduct because it is overvalued. so over valuation of plant. so ಎಷ್ಟು ಓವರ್ ವ್ಯಾಲ್ಯೂ ಆಗಿದೆ? ದಟ್ ಈಸ್ 5,000. ಓಕೆ, ಸೊ ದೆನ್ ಯು ವಿಲ್ ಗೆಟ್ 69,500 and 13,500 is the total capital profit and capital profit or revenue profit. ಓಕೆ, ಸೊ 69,500 ಆ್ಯಂಡ್ 13,500 ಬರುತ್ತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಸು ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ಸೊ ದಿಸ್ ಕ್ಯಾಪಿಟಲ್ ಪ್ರಾಫಿಟ್ ವಿಲ್ ಬಿ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟೆಡ್ ಟು ದಿ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಓಕೆ, ಸೊ ಬೇಸ್ಡ್ ಆನ್ ದಿ ರೇಷಿಯೋ minority shareholders, majority and minority shareholders, you will get 55,600. ಸೊ ನಿಮಗೆ ಬರುತ್ತೆ ಇದು, ಅದಕ್ಕೆ ನಾನು ಸಾಲ್ವ್ ಮಾಡ್ತಿಲ್ಲ. ಓಕೆ, ಸೊ ಟ್ರೈ ಮಾಡಿ ನೋಡಿ, ಬಂದೇ ಬರುತ್ತೆ. ಸೊ ಟೈಮ್ ಡ್ಯೂರೇಷನ್ ಶಾರ್ಟೇಜ್ ಇರೋದ್ರಿಂದ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಮಾಡೋದಕ್ಕಾಗೋದಿಲ್ಲ. ಸೊ ಬೇಗನೂ ಸಿಲೆಬಸ್ ಮುಗಿಸ್ಬೇಕು. Okay, so if you distribute the capital profit to majority and minority and revenue profit to the majority and minority, you will get 5,600 and 13,900 and 10,800 2,700. Okay, so after this second step, that is computation of capital profit and revenue profit, then the third step, computation of minority interest or non-controlling interest. So calculate yourself, you will get 36,600. 36,600. Okay, so after this third step you will get that is step number 4, cost of control. Okay, so you will get cost of control 1,35,600. Okay, so 1,35,600 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 5, you will get goodwill for this problem, that is 34,400 is your goodwill. Okay, so next they have given the ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ಸೊ ಕ್ರೆಡಿಟಾರ್ಸ್ ಬಂದ್ಬಿಟ್ಟು 3,000 ಇದೆ ಅಂತ ಹೇಳಿದ್ರೆ ಒಂದು ಕಂಪನಿಗೆ ಡೆಟಾರ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಸ್ಟೆಪ್ ನಂಬರ್ 6, ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ಸೊ ಕ್ರೆಡಿಟಾರ್ ಆ್ಯಂಡ್ ಡೆಟಾರ್ಸ್ಗೆ ನಾವು ಎಷ್ಟು ಡಿಡಕ್ಟ್ ಮಾಡಬೇಕು? ದಟ್ ಈಸ್ 3,000. ಸೊ ರಿಗಾರ್ಡಿಂಗ್ ಬಿಲ್ಸ್ ರಿಸೀವಬಲ್ ಆ್ಯಂಡ್ ಬಿಲ್ಸ್ ಪೇಯಬಲ್, ಸೊ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ವಿ ಹ್ಯಾವ್ ಟು ಡಿಡಕ್ಟ್ 1,500 ಆಸ್ ಎ ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಅಸೆಟ್ಸ್ ನಾನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಿಕಾಸ್ ದರ್ ಈಸ್ ಎ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಪ್ಲಾಂಟ್. ಓಕೆ, ಸೊ ಅಸೆಟ್ ಸೈಡ್ ಮಾತ್ರ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲಯಬಿಲಿಟೀಸ್ ಬಂದ್ಬಿಟ್ಟು ಪ್ರೀವಿಯಸ್ ಸೆಷನ್ಸಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಏನೇನು ಮಾಡಿದ್ವು ಸೇಮ್ ಪ್ರೊಸೀಜರ್. ಓಕೆ, ಸೊ ನಾವು ಟೇಕ್ ಡೌನ್ ದಿ ಫಾರ್ಮ್ಯಾಟ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ದಟ್ ಈಸ್ ಫಾರ್ ಓನ್ಲಿ ಅಸೆಟ್. ಸೊ ಲಯಬಿಲಿಟೀಸ್ ನೀವೇ ಮಾಡಿ. ಓಕೆ,
ಟೇಕ್ ಡೌನ್ ದಿ ಫಾರ್ಮ್ಯಾಟ್ ಫಾರ್ ಪ್ರಿಪೇರಿಂಗ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಅಸೆಟ್ಸ್ನ ಮಾತ್ರ ಮಾಡ್ತೀನಿ ನಾನು, ನೀವು ಲಯಬಿಲಿಟೀಸ್ದು ಮಾಡಿ ನೋಡಿ. ಸೊ ಅಸೆಟ್ಸ್ ಐಟಮ್ಸ್ನ ಎಂಟರ್ ಮಾಡೋದಕ್ಕೆ ಏನೇನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದನ್ನು ರೆಫರೆನ್ಸ್ ಆಗಿ ನಾನು ಬರ್ಕೊಂಡಿದ್ದೀನಿ. ಸೊ ಸ್ಟೆಪ್ ನಂಬರ್ 2ನಲ್ಲಿ ನಮಗೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಪ್ಲಾಂಟ್ ಬಗ್ಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಸೊ ಜಸ್ಟ್ ಯು ಹ್ಯಾವ್ ಟು ಪುಟ್ ಎ ಸ್ಟಾರ್ ಮಾರ್ಕ್ ಇನ್ ದಿ ಪ್ರಾಬ್ಲಮ್. ಸೊ ಪ್ಲಾಂಟ್ಗೆ ಮತ್ತು ಬಿಲ್ಡಿಂಗ್ಗೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಬಿಕಾಸ್ ದೆರ್ ಈಸ್ ಅನ್ ಅಡ್ಜಸ್ಟ್ಮೆಂಟ್, ರೈಟ್? ಓಕೆ. ಸೊ ನೆಕ್ಸ್ಟ್ ಗುಡ್ ವಿಲ್ನ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅಸೆಟ್ಸಲ್ಲಿ. ನೆಕ್ಸ್ಟ್ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ ಆ್ಯಂಡ್ ಬಿಲ್ಸ್ ಪೇಯಬಲ್. ಸೊ ಡೆಟಾರ್ಸ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ ಅಸೆಟ್ ಸೈಡ್ ಬರೋದ್ರಿಂದ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ. ಸೊ ನಾವು ಜಸ್ಟ್ ಸಿ ಫಸ್ಟು ಅಸೆಟ್ ಯಾವ್ದು ಕೊಟ್ಟಿದ್ದಾರೆ? ಬಿಲ್ಡಿಂಗ್ಸ್. ಓಕೆ. ಸೊ ಬಿಲ್ಡಿಂಗ್ಸ್, ಸೊ 75,000 ಪ್ಲಸ್ 90,000. ಸೊ 75,000 ಪ್ಲಸ್ 90,000. ಸೊ ನೀವು ಎಕ್ಸಾಮಲ್ಲಿ ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ ಸಪ್ರೇಟಾಗಿ ಬರೆದು ತೋರಿಸಿ. ಓಕೆ. ಸೊ ಯು ವಿಲ್ ಗೆಟ್ ಬಿಲ್ಡಿಂಗ್ ಟೋಟಲ್ 1,65,000. ಸೊ ರಿಗಾರ್ಡಿಂಗ್ ಬಿಲ್ಡಿಂಗ್ ದೆರ್ ಈಸ್ ಅನ್ ಅಡ್ಜಸ್ಟ್ಮೆಂಟ್, ರೈಟ್? ಸೊ ಬಿಲ್ಡಿಂಗ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಅಂಡರ್ ವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ, ಯು ನೋ ದಟ್ this consolidated financial statement prepared by the holding company. ಸೊ ಹೋಲ್ಡಿಂಗ್ ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್ ಯಾವ ಥರ ಎಫೆಕ್ಟ್ ಆಗ್ತಿದೆ ಹೋಲ್ಡಿಂಗ್ ಕಂಪನಿ? ಸಿ, ಅಂಡರ್ ವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಯು ಆಲ್ರೆಡಿ ನೋ. ಸೊ ಯಾವುದೋ ಒಂದು ಅಸೆಟ್ಟು 1,00,000 ರೂಪೀಸ್ ಇದೆ ಅಂತ ಹೇಳಿದ್ರೆ 90,000ಗೆ ಕೊಡ್ತಿದೆ. ಸೊ ಆಗ ನಾವು ಅಂಡರ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಅಂಡರ್ ವ್ಯಾಲ್ಯೂಯೇಷನ್ ಆಗೋ ಸಂದರ್ಭದಲ್ಲಿ ಅಂದರೆ 1,00,000 ರೂಪೀಸ್ ಸಬ್ಸಿಡರಿ ಕಂಪನಿಯಲ್ಲಿ ಇರುತ್ತೆ ಅಸೆಟ್ ಯಾವುದೋ ಒಂದು, ಅದನ್ನು 90,000ಗೆ ಏನಾದರೂ ಹೋಲ್ಡಿಂಗ್ ಕಂಪನಿಗೆ ಕೊಟ್ಟರೆ ದಿಸ್ ವಿಲ್ ಬಿ ಕಾಲ್ಡ್ ಆಸ್, ಆರ್ ದಿಸ್ ಸಿಚುವೇಶನ್ ವಿಲ್ ಬಿ ಕಾಲ್ಡ್ ಆಸ್ ಅಂಡರ್ ವ್ಯಾಲ್ಯೂಯೇಷನ್ ಸಿಚುವೇಶನ್. ಅಲ್ಟಿಮೇಟ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆದಾಗ ಯಾವ ಕಂಪನಿ ಬೆನಿಫಿಟ್ ಪಡೆಯುತ್ತೆ? ದಟ್ ಈಸ್ ಅಲ್ಟಿಮೇಟ್ಲಿ ಹೋಲ್ಡಿಂಗ್ ಕಂಪನಿ, ಬಿಕಾಸ್ ದ ಕ್ಯಾಪಿಟಲ್ ಆಫ್ ಹೋಲ್ಡಿಂಗ್ ಕಂಪನಿ ವಿಲ್ ಬಿ ಗೋಯಿಂಗ್ ಟು ಇನ್ಕ್ರೀಸಸ್. ಓಕೆ. ಸೊ ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಬಿಲ್ಡಿಂಗ್ ಅಂತ ಹೇಳಿದ್ರೆ 10,000 ವಿಲ್ ಬಿ ಬೆನಿಫಿಟೆಡ್ ಟು ದಿ ಹೋಲ್ಡಿಂಗ್ ಕಂಪನಿ. ಸೊ ಈ 10,000 ಬೆನಿಫಿಟ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಿದೆ. ಸೊ ಇನ್ಕ್ರೀಸ್ ಇನ್ ದ ಸೆನ್ಸ್ ಅಪ್ರಿಸಿಯೇಟ್ ಆಗ್ತಿದೆ. ಓಕೆ. ಸೊ ದೇರ್ ಫೋರ್ ಬಿಲ್ಡಿಂಗ್ ವಿಲ್ ಬಿ ಅಪ್ರಿಸಿಯೇಟೆಡ್ ಬೈ 10,000. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಆ್ಯಡ್ ಅಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಆರ್ ಅಂಡರ್ ವ್ಯಾಲ್ಯೂಯೇಷನ್ ಜಸ್ಟ್ 10,000. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ ವ್ಯಾಲ್ಯೂಯೇಷನ್ ಓವರ್ ವ್ಯಾಲ್ಯೂಯೇಷನಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಆಗಲೇ ಟ್ರಿಕ್ ಬರ್ದಿದ್ನಲ್ವ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಫ್ ಯು ಆ್ಯಡ್ ದಿ ಅಂಡರ್ ವ್ಯಾಲ್ಯೂಯೇಷನ್ ಆರ್ ಅಪ್ರಿಸಿಯೇಷನ್ ಯು ವಿಲ್ ಗೆಟ್ 1,75,000 ಇಸ್ ದ ಟೋಟಲ್ ಬಿಲ್ಡಿಂಗ್ ವ್ಯಾಲ್ಯೂ. 1,75,000. ಓಕೆ. ಸೊ ನೆಕ್ಸ್ಟ್ ಆಫ್ಟರ್ ಬಿಲ್ಡಿಂಗ್, ನೆಕ್ಸ್ಟ್ ಪ್ಲಾಂಟ್. ಸೊ ಪ್ಲಾಂಟ್ ಟೋಟಲ್ 1,20,000 related to holding company plus 54,700. This is related to subsidiary company. You will get a total plant 1,74,000, 1,74,700. Okay. So regarding plant there is an adjustment. See, over valuation. For example, ಯಾವುದೋ ಒಂದು ಅಸೆಟ್ ಬಂದ್ಬಿಟ್ಟು 4,000 ಇರುತ್ತೆ. ಸೊ ಇಲ್ಲಿ 5,000 ಬಂದ್ಬಿಟ್ಟು ಓವರ್ ವ್ಯಾಲ್ಯೂಯೇಷನ್ ಅಂತ ಕೊಡ್ತಿದ್ದಾನೆ, ವಿಚ್ ಮೀನ್ಸ್ ಈ ಆ್ಯಕ್ಚುಲಿ 4,000 ಈಸ್ ದ ಸಬ್ಸಿಡರಿ ಕಂಪನಿ ವ್ಯಾಲ್ಯೂ. ಸೊ ಅದನ್ನು 5,000ಗೆ ಸೇಲ್ ಮಾಡ್ತಿದೆ ಅಂತ ಹೇಳಿದ್ರೆ ಯಾವ ಕಂಪನಿಗೆ ಬೆನಿಫಿಟ್, ಯಾವ ಕಂಪನಿಗೆ ಲಾಸು? ಅಲ್ಟಿಮೇಟ್ಲಿ ದ ಸಬ್ಸಿಡರಿ ಕಂಪನಿ ವಿಲ್ ಬಿ ಗೋಯಿಂಗ್ ಟು ಗೆಟ್ ಎ ಬೆನಿಫಿಟ್, ವೆರಾಸ್ ಹೋಲ್ಡಿಂಗ್ ಕಂಪನಿ ಲಾಸ್ ಆಗುತ್ತೆ. ಓಕೆ. ಸೊ ಲಾಸ್ ಇನ್ ದ ಸೆನ್ಸ್ ultimately this over valuation will be leads to reduce the capital to the holding company. Okay. So when decreases the capital of the holding company, then the over valuation will be going to deduct under plant, which means over valuation of plant. ಸೊ ಪ್ಲಾಂಟ್ ಬಂದ್ಬಿಟ್ಟು ಎಷ್ಟು ಓವರ್ ವ್ಯಾಲ್ಯೂಯೇಷನ್ ಆಗ್ತಿದೆ? ದಟ್ ಈಸ್ 5,000. ಸೊ ಇಲ್ಲಿ ಅಪ್ರಿಸಿಯೇಷನ್ ಅಂತ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಯೂಸ್ ಮಾಡಬಹುದು. ಓಕೆ. ಸೊ ನಿಮಗೆ ಯಾವ ಥರ ಯೂಸ್ ಮಾಡಬೇಕು ಅನಿಸುತ್ತೋ ಆ ಥರ ಯೂಸ್ ಮಾಡಿ. ಸೊ ದೆನ್ ಯು ವಿಲ್ ಗೆಟ್ ದ ಟೋಟಲ್ ಪ್ಲಾಂಟ್ ವ್ಯಾಲ್ಯೂ 1,69,700 ಈಸ್ ಯುವರ್ ಬ್ಯಾಲೆನ್ಸ್. ಸೊ ಆಫ್ಟರ್ ದಿಸ್ ಯು ಹ್ಯಾವ್ ದ ಇನ್ವೆಂಟರಿ.
inventory. So inventory 70,000 plus 18,000. ಸೊ ಎಕ್ಸಾಮಲ್ಲಿ ನೀವು ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ ಅಂತ ಬರೆದು ತೋರಿಸಿ. ಓಕೆ, ಸೊ ಇಲ್ಲಿ ಸ್ಪೇಸ್ ಇಲ್ಲದೆ ಕಾರಣ ನಾನು ಈ ಥರ ಬರ್ಕೊಳ್ತಿದ್ದೀನಿ. ಸೊ ಇನ್ವೆಂಟರೀಸ್ ಎಷ್ಟಿದೆ ಟೋಟಲ್ 88,000. ಓಕೆ, ಸೊ ಇನ್ ಕೇಸ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಏನಾದರೂ ಬಂದಿದ್ದರೆ 88,000ಅಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ ಡಿಡಕ್ಟ್ ಮಾಡಬೇಕಾಗಿತ್ತು. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಈ ಪ್ರಾಬ್ಲಮಲ್ಲಿ ಯಾವುದೇ ಅನ್ರಿಯಲೈಸ್ಡ್ ಪ್ರಾಫಿಟ್ ಇಲ್ಲ. ಓಕೆ, ಸೊ ಆಫ್ಟರ್ ಇನ್ವೆಂಟರೀಸ್ ಯು ಹ್ಯಾವ್ ಸನ್ರಿ ಡೆಟಾರ್ಸ್. So sundry debtors of both the company, that is 21,000 plus 20,000, you will get 41,000. So you have the intercompany adjustment as 3,000. So deduct intercompany adjustment as 3,000, then you will get the total sundry debtors value 38,000. So 38,000 ಬರುತ್ತೆ. Okay, so after sundry debtors you have a bills receivable. So total bills receivable, so total holding company ಮಾತ್ರ ಕೊಡಿದ್ದೇನೆ, ಸಬ್ಸಿಡಿ ಕಂಪನಿ ಇಲ್ಲ. ಸೊ therefore total bills receivable 7,700. so from this you have to deduct the intercompany adjustment amount, that is 1,500. then you will get 6,200 is the total balance of bills receivable. So after this bills receivable, next cash and cash equivalent. ಸೊ ಎರಡೂ ಕಂಪ್ನಿದು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 12,450. ಸೊ 12,450. ಓಕೆ, ಸೊ ಇಷ್ಟನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಇನ್ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನೆಕ್ಸ್ಟ್ ಗುಡ್ ವಿಲ್ ಇದೆ ನೋಡಿ. ಸೊ ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟು ಟ್ರೀಟ್ ಮಾಡಿದ್ದೀವಿ. ಸೊ ಗುಡ್ ವಿಲ್ ಬಂದುಬಿಟ್ಟು ಸ್ಪೆಷಲ್ ಅಡ್ಜಸ್ಟ್ಮೆಂಟ್. ಸೊ ದಟ್ ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ಸ್ಟೆಪ್ ನಂಬರ್ 5. ಸೊ ಈ ಗುಡ್ ವಿಲ್ನ ನೀವು ಎಲ್ಲಿ ತೋರಿಸ್ಬೇಕಂತ ಹೇಳಿದ್ರೆ, ಫಿಕ್ಸಡ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಅಥವಾ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಬಿಲ್ಡಿಂಗ್ ಮತ್ತು ಪ್ಲ್ಯಾನ್ನ ತೋರಿಸಿ, ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಈ ಗುಡ್ ವಿಲ್ನ ತೋರಿಸಿ. ಓಕೆ, ಸೊ ನಾನು ಆಲ್ರೆಡಿ ಇಲ್ಲಿ ಬರೆದಿರೋದ್ರಿಂದ ನಾನು ಲಾಸ್ಟಲ್ಲಿ ತೋರಿಸ್ಕೊಳ್ತೀನಿ. ಸೊ ಗುಡ್ ವಿಲ್ ಯು ವಿಲ್ ಗೆಟ್ 34,400. ನೀವು ಗುಡ್ ವಿಲ್ ಬಂದುಬಿಟ್ಟು ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ತೋರಿಸ್ಬೇಕು. ಓಕೆ, ಸೊ ಅಷ್ಟೇ ಇರೋದು ಅಸೆಟ್ಸು. ದ ಟೋಟಲ್ ಯು ವಿಲ್ ಗೆಟ್ 5,23,000. 5,23,750 is your total value of assets. So liabilities ಕ್ಯಾಲ್ಕುಲೇಷನ್ ಮಾಡಿ you will get 5,23,750. ಓಕೆ, ಸೊ ಈ ಥರ ನಾವು ಅಂಡರ್ ವ್ಯಾಲ್ಯೂಯೇಷನ್ ಮತ್ತು ಓವರ್ ವ್ಯಾಲ್ಯೂಯೇಷನ್, ದಟ್ ಈಸ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಈ ಥರ ಟ್ರೀಟ್ಮೆಂಟ್ ಮಾಡ್ತೀವಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಹ್ಯಾವ್ ಎನಿ ಕ್ವೇರೀಸ್, ಸೊ ಪ್ಲೀಸ್ ಕಾಮೆಂಟ್ ಇನ್ ದಿಸ್ ವಿಡಿಯೋ ಓನ್ಲಿ. ಡೆಫಿನೆಟ್ಲಿ ಐ ವಿಲ್ ಗಿವ್ ಎ clarity for your queries. Thanks for watching once again.